ರಾಜ್ಯ ಬಿಜೆಪಿಯಲ್ಲಿ ಇದೀಗ ಬೂದಿ ಮುಚ್ಚಿದ ಕೆಂಡದ ವಾತಾವರಣ. ಇಲ್ಲಿ ಅದ್ಯಾವಾಗ ಕೆಂಡ ಕಾಣುತ್ತೋ, ಅದ್ಯಾವಾಗ ಬೆಂಕಿ ಹೊತ್ತಿಕೊಳ್ಳುತ್ತೋ, ಯಾವಾಗ ಜ್ವಾಲಾಮುಖಿಯಾಗಿ ಸ್ಫೋಟಿಸುತ್ತೋ ಊಹಿಸೋಕೆ ಸಾಧ್ಯವಿಲ್ಲ. ಇದೀಗ ಲೋಕಸಭೆ ಚುನಾವಣೆಗೆ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಮತ್ತೊಮ್ಮೆ ಕೇಸರಿ ಪಾಳೆಯ ಒಡೆದ ಮನೆಯಂತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕರು ಕೊತ ಅಸಮಾಧಾನ ಶಮನ ಮಾಡೋದೇ ದೊಡ್ಡ ತಲೆನೋವು. ಲೋಕಸಭೆ ಚುನಾವಣೆಗೆ ದಿನ ಸಮೀಪಿಸುತ್ತಿದ್ದು ರಾಜ್ಯದ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ನಾಯಕರು ಮತ್ತು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸಬೇಕಾಗಿದೆ. ಆದರೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇನ್ನೂ ಶಮನವಾಗಿಲ್ಲ. ಯಡಿಯೂರಪ್ಪ ಅತೃಪ್ತ ನಾಯಕರ ಭೇಟಿಯಾಗುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಿತ್ಯ ಒಬ್ಬರಲ್ಲ ಒಬ್ಬ ನಾಯಕರ ಜೊತೆಗೆ ಮಾತುಕತೆ ನಡೆಸಿ ಭುಗಿಲೆದ್ದಿರುವ ಭಿನ್ನಾಭಿಪ್ರಾಯವನ್ನ ಶಮನಗೊಳಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಹಾಲಿ ಸಂಸದರ ಪತ್ನಿ ಗಾಯತ್ರಿ ಸಿದ್ದೇಶ್ವರಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಜಿಲ್ಲೆಯ ಬಿಜೆಪಿ ಮುಖಂಡರು, ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಹೀಗಾಗಿ ಇಂದು ತಮ್ಮ ನಿವಾಸದಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್, ಮಾಜಿ ಶಾಸಕ ಜಗಳೂರು ರಾಮಚಂದ್ರಪ್ಪ ಜೊತೆ ಬಿಎಸ್ವೈ ಮಾತುಕತೆ ನಡೆಸಿದ್ರು. ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ರವೀಂದ್ರನಾಥ್ ಸಭೆಗೆ ಗೈರಾಗಿದ್ರು. ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಹಾಗೂ ಬೆಂಬಲಿಗರನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಮಾಡಿ ಸಮಾಧಾನ ಪಡಿಸಲು ಯತ್ನಿಸಿದ್ರು. ಬೀದರ್ನಲ್ಲಿ ಮಾಜಿ ಸಚಿವ ಪ್ರಭು ಚವ್ಹಾಣ್ ಖೂಬಾ ವಿರುದ್ಧ ತೊಡೆತಟ್ಟಿದ್ದಾರೆ. ಹೀಗಾಗಿ ಅವರನ್ನು ಆರ್ ಅಶೋಕ್ ಸಮಾಧಾನ ಮಾಡಲು ಯತ್ನಿಸಿದ್ರು. ಬಿಎಸ್ವೈ ಟಿಕೆಟ್ ಸೂತ್ರ ತಲೆ ಕೆಳಗಾಯ್ತಾ ತಂತ್ರ, ವರಿಷ್ಠರಿಗೆ ತಲೆನೋವು, ರಿಸಲ್ಟ್ ಬಗ್ಗೆ ಭೀತಿ. ದಕ್ಷಿಣ ಭಾರತದ ಪೈಕಿ ಕೇಸರಿ ಖಜಾನೆ ಇರೋದು ಕರ್ನಾಟಕದಲ್ಲಿ ಮಾತ್ರ. ಅಂದ್ರೆ ಕರ್ನಾಟಕದ 28 ಲೋಕಸಭೆ ಕ್ಷೇತ್ರಗಳಲ್ಲಿ 25ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ತಾಕತ್ತಿದೆ. ಇದರಲ್ಲಿ ಯಡಿಯೂರಪ್ಪ ಪಾತ್ರ ಜಾಸ್ತಿ ಇದೆ ಅಂತ ಮೋದಿ, ಅಮಿತ್ ಶಾಗೆ ಗೊತ್ತಿದೆ. ಅಧಿಕಾರದಿಂದ ಕೆಳಗಿಳಿದ್ರೂ ರಾಜಾಹುಲಿ ಘರ್ಜನೆ ಮಾತ್ರ ಕಮ್ಮಿಯಾಗಿಲ್ಲ. ಈಗಲೂ ಯಡಿಯೂರಪ್ಪ ಅದೇ ಖದರ್ ಮೇಂಟೈನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಲೋಕಸಭೆ ಚುನಾವಣೆ ಟಿಕೆಟ್ ವಿಷಯದಲ್ಲೂ ಬಿಎಸ್ವೈ ಮೇಲುಗೈ ಸಾಧಿಸಿದ್ರು. ಟಿಕೆಟ್ ವಂಚಿತರನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಬಹುದು, ಹೈಕಮಾಂಡ್ ಕೂಡ ಎಂಟ್ರಿ ಆಗುತ್ತೆ ಅಂದುಕೊಂಡಿದ್ರು. ಆದರೆ ಇದೀಗ ಈಶ್ವರಪ್ಪ, ಸದಾನಂದಗೌಡ, ಮಾಧುಸ್ವಾಮಿಯರಂತಹ ಹಿರಿಯ ನಾಯಕರೇ ಬಂಡಾಯ ಎದ್ದಿದ್ದಾರೆ. ಇದರಿಂದ ಪಕ್ಷಕ್ಕೆ ಬಿಗ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿವೆ. ಸದ್ಯ ಬಿಜೆಪಿ ವರಿಷ್ಠರು ಸೇರಿದಂತೆ ಹಾಲಿ ಮಾಜಿ ಶಾಸಕರು, ಸಂಸದರು, ಸಚಿವರ ಪಾಲಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಇತ್ತ ನುಂಗಂಗೂ ಇಲ್ಲ, ಅತ್ತ ಉಗುಳಂಗೂ ಇಲ್ಲ. ಸಂಧ್ಯಾ, ಫ್ರೀಡಂ ಟಿವಿ, ಬೆಂಗಳೂರು.